ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ಸ್. ಇವತ್ತು ನಮ್ಮ ಮನೇಲಿ ಗೂಡು ಬಿಡಿಸ್ತಾ ಇದ್ದಾರೆ. ಎಲ್ಲರೂ ಬ್ಯುಸಿ. ನಾನು ಆಳುಗಳಿಗೆ ಅಡುಗೆ ಮಾಡಿಟ್ಟಿದ್ದೀನಿ. ಮುದ್ದೆ ಒಂದು ಮಾಡಬೇಕು. ಅಮ್ಮ ನಂಗೆ ಅಷ್ಟು ದಪ್ಪ ಇರೋಕ್ಕೆ ಬರಲ್ಲ, ನಾನು ಮಾಡ್ಕೊಡ್ತೀನಿ, ಮುದ್ದೆ ಕಟ್ಕೊ ಅಂತ ಹೇಳಿದ್ದಾರೆ. ಆಮೇಲೆ ಇನ್ನೊಂದು ವಿಷಯ, ಇವತ್ತು ನಾವು ವಾಷಿಂಗ್ ಮಿಷಿನ್ನ ಬುಕ್ ಮಾಡಿದ್ವಿ. ಅಂದರೆ ಚಿಕ್ಕದೇನೆ ಡ್ರಮ್ ಥರ ಇರುತ್ತಲ್ಲ ಅದು. 6000 ಅದ್ರ ಮೇಲೆ, ಅಂದರೆ ಪ್ಲಸ್ ಅಷ್ಟೇ. ಅದನ್ನ ಇನ್ನೂ ಅನ್ಬಾಕ್ಸ್ ಮಾಡಿಲ್ಲ, ಆಯಿತಾ. ಎಲ್ಲರೂ ಅದೇ ಚೆನ್ನಾಗಿದೆ ಅಂತ ಹೇಳಿದರೆ, ಅದಕ್ಕೋಸ್ಕರ ಈಗ ಸದ್ಯಕ್ಕೆ ಒಂದು 2 ಇಯರ್ಸ್ ಅದನ್ನೇ ಯೂಸ್ ಮಾಡೋಣ ಅಂತ ತರಿಸ್ಕೊಂಡಿರೋದು. ಅದಾದಮೇಲೆ ನೋಡ್ಕೊಳ್ಳೋಣ, ದುಡ್ಡು ತೊಗೊಳ್ಳೋಣ ಅಂತ. ಇದು ರಫ್ ಯೂಸ್ಗಿರಲಿ, ಇನ್ನೊಂದು ತೊಗೊಳ್ಳೋಣ ಅಂತ ಇದು ಸದ್ಯಕ್ಕೆ ತರಿಸಿರೋದು. ನೋಡೋಣ, ಈಗ ಅನ್ಬಾಕ್ಸ್ ಮಾಡಬೇಕು, ನಮ್ಮ ಮನೆಯವ್ರನ್ನ ಕರಿಬೇಕು. ನಾನು ಪೂಜೆ ಎಲ್ಲ ಮಾಡಿ ಮುಗಿಸಿದ್ದೀನಿ, ಮುದ್ದೆಗೂ ಇಟ್ಟಿದ್ದೀನಿ, ಅಮ್ಮನೂ ಕರಿಬೇಕು. ಬನ್ನಿ ಕರಿಯೋಣ, ಅನ್ಬಾಕ್ಸ್ ಮಾಡೋಣ. ನೋಡಿ, ಇದೇನೆ ಒನಿಡಾ ಕಂಪ್ನಿದೆ ಮಾಡಿರೋದು. ನೋಡೋಣ, 9 kg ಇದು. ನಮಗಂತೂ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್, ಯಾಕೆಂದರೆ ನಾವು ತುಂಬ ದಿನದಿಂದ ವೆಯ್ಟ್ ಮಾಡಿ ಇದನ್ನು ತೊಗೊಂಡಿದ್ದು. ದೊಡ್ಡ ತೊಗೊಳ್ಳೋಣ, ಚಿಕ್ಕ ತೊಗೊಳ್ಳೋಣ, ಇಲ್ಲ ಸದ್ಯಕ್ಕೆ ಚಿಕ್ಕದೇ ತೊಗೊಳ್ಳೋಣ ಅಂತ ಹೇಳಿ. ಅಂದರೆ ಆಟೋಮೆಟಿಕಲ್ಲ ಇದು, ಮಾಮೂಲಿ ಎತ್ತಿ ಚಲಿಸ್ಕೊಳ್ಳೋದಲ್ವಾ. ಇದನ್ನೇ ತೊಗೊಳ್ಳೋಣ ಅಂತ ಹೇಳಿ ಡಿಸೈಡ್ ಮಾಡಿ ಫ್ಲಿಪ್ಕಾರ್ಟಲ್ಲೇ ಬುಕ್ ಮಾಡಿದ್ದು. ಬುಕ್ ಮಾಡಾದಮೇಲೆ ಅದೇನೋ ಪ್ರಾಡಕ್ಟ್ ಏನೋ ತುಂಬ ಒಂದು 20ನೇ ತಾರೀಕು ಬುಕ್ ಮಾಡಿದ್ದಕ್ಕೆ 29ಕ್ಕೇನೋ ಬಂತು. ಸೊ ತುಂಬ ಲಾಂಗ್ ಪ್ರೊಸೆಸ್ ಆಗೋಯಿತು ಬರೋದಕ್ಕದು. ಅದು ಬಂದಿದ್ದ ದಿನ ಓಪನ್ ಮಾಡಿಲ್ಲ, ಅದ್ರ ಮಾರನೇ ದಿನ ಇದು ಓಪನ್ ಮಾಡ್ತಿರೋದು. ಸೊ ನೋಡೋದಕ್ಕೆ ಖುಷಿ ಆಯ್ತು, ಅಯ್ಯೋ ಹೆಂಗೋ ಬಂತಲ್ಲ, ಬಟ್ಟೆ ಹೋಗಿದ್ದು ಸ್ವಲ್ಪ ತಪ್ಪಿತು ಅಂತ. ಆದರೆ ಅದು ಖುಷಿ ಜಾಸ್ತಿ ಹೊತ್ತೇ ಉಳಿಲಿಲ್ಲ. ಸೊ ನಮ್ಮ ಯಜಮಾನಕ್ಕೆ ಏನು ಫಿಕ್ಸ್ ಮಾಡೋದು, ಅದು ಏನು ನಂಗೆ ಗೊತ್ತೇ ಇಲ್ಲ, ಚೂರು ಇಟ್ಕೊಂಡಿದ್ರು. ಆಮೇಲೆ ಹೋಗಿ ನೋಡಿದ್ರೆ ಸೊ ಹೊಡೆದೋಗಿತ್ತು. ಅಂದರೆ ಡ್ಯಾಮೇಜ್ ಬರಬೇಕಾದ್ರೆ, ಅಥವಾ ಡ್ಯಾಮೇಜ್ ಪ್ರಾಡಕ್ಟ್ ಏನು ಕಳಿಸಲ್ಲ ಅವರು, ಬಟ್ ಬರಬೇಕಾದ್ರದ್ದು ಕೆಳಗಡೆ ಬೆಂಡ್ ಹಾಕಿದ್ದಾರೆ. ಮೇಲೆ ಅದು ಬೆಂಡ್ ಹಾಕಿದರೆ ಸೊ ಸೇಫ್ಟಿಯಾಗಿರ್ತಿತ್ತೇನೋ. ಅಲ್ಲಿ ಹೊಡೆದೋಗಿತ್ತು. ನಮ್ಮ ಮನೆಯವ್ರು ತೋರಿಸೋ ಹತ್ರ ಹೊಡೆದೋಗ್ಬಿಟ್ಟಿತ್ತು. ಅದು ನೋಡ್ದಕ್ಕೆ ಹಂಗೆ ಸಿಕ್ಕಾಬಿಟ್ಟು ಡಿಸಪಾಯಿಂಟ್ ಆಗೋಯಿತು. ಮತ್ತು ನಾವು ರೀಫಂಡ್ಗೆ ಹಾಕೋಣ ಅಂತ ಹೇಳಿ, ನೋಡಿ ಹೆಂಗೆ ಹೊಡೆದೋಗಿದೆ. ಮತ್ತು ಇದನ್ನ ಹೆಂಗೆ ಇಟ್ಕೊಳ್ಳೋದು ಹೇಳಿ ಅಲ್ವಾ, ತೊಗೊಂಡು ಹೊಡೆದೋದ್ರೆ ನಮ್ಮ ಮತ್ತೆ ಪಾಪ ಬೇಜಾರಾಗೋಯಿತು. ಅದಾದಮೇಲೆ ನಾವು ರೀಫಂಡ್ಗೆ ಹಾಕೋಣ, ಇಲ್ಲೇ ತಂದುಬಿಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಅದು ರೀಫಂಡ್ ಆಪ್ಷನ್ನೇ ಇಲ್ಲ. ಅದಕ್ಕೆ ಅಂದರೆ ರಿಪ್ಲೇಸ್ಮೆಂಟ್ ಇತ್ತು, ಅದ್ರ ಬದಲು ಬೇರೆದ್ದು ಅಂತ. ಓಕೆ, ಇನ್ನೇನು ಮಾಡೋದು, ರೀಫಂಡು ಇಲ್ಲ ಅಂದರೆ ರಿಪ್ಲೇಸ್ಮೆಂಟ್ಗೆ ಹಾಕಿ ಅಂತ ಹೇಳಿದೆ. ಇದು ನಮ್ಮ ವಾಷಿಂಗ್ ಮಿಷಿನ್ ಕತೆ. ಇದೆಲ್ಲ ಆದಮೇಲೆ ಬೇಜಾರಾಗಿತ್ತಲ್ಲ, ಮಲ್ಕೊಂಡು ಎದ್ಮೇಲೆ ಸಂಜೆ ಅಂದರೆ 4 ಗಂಟೆ ಆಗ್ಬಿಟ್ಟು ನಮ್ಮ ಮನೇಲಿ ಏನು ಮಾಡಿದ್ದಾರೆ ಅಂದರೆ ತೋಟಕ್ಕೆ ಹೊಟ್ಟೋಗಿದ್ದಾರೆ, ಈಚೆ ಹಾಕೊಂಡು ಹೊಂಟೋಗಿದ್ದಾರೆ. ಆಮೇಲೆ ನಮಗೆ ಹಾಲು ಕೊಡೋ ತಾತ ಬಂತು. ಅವ್ರು ಬಂದು ಕೂಗಿದಾಗ ಬಂದು ಪಾಪ ತೆಗೆದ್ರು. ಆಮೇಲೆ ಈಚೆ ಬಂದ್ವಿ. ಆಮೇಲೆ ಈಚೆ ಬಂದು ಸ್ವಲ್ಪ ಹೊತ್ತು ನನ್ನ ಮಗಳೆಲ್ಲ ಆಟ ಆಡಿದ್ಮೇಲೆ ನಾವು ಇಲ್ಲಿ ಅಮ್ಮನೂ ಬಂದರು, ಎಲ್ಲ ಹೊಲ್ದ ತೋಟದಿಂದ ಬಂದಾದಮೇಲೆ ಇಲ್ಲಿ ಹೂವು ಮಳೆ ಬಂದರೆ ಎಲ್ಲ ಆಲ್ರೆಡಿ ಉದುರೋಗಿತ್ತು ಎಷ್ಟೊಂದು. ನೋಡಿ, ನಾನು ಸ್ವಲ್ಪ ಬಿಡಿಸಿ ಅಮ್ಮನ ಕೈ ಕೊಡ್ತಾಯಿದ್ದೆ. ಮಳೆ ಮೋಡ ನೋಡಿ ಇಷ್ಟೊಂದಾಗಿದೆ ಅಂತ. ಈಗ ಡೈಲಿ ಮಳೆ ಬರ್ತಿದೆ ಅಲ್ವಾ, ಹೂವು ಬಿಡಿಸ್ಕೊಂಬಿಟ್ಟು ಕಟ್ಟಿಟ್ರೆ ಫ್ರಿಜ್ಜಲ್ಲಿಟ್ಟರೆ ವಾರದ ದಿನ ಆಗುತ್ತೆ ಅಂತ ಹೇಳಿ ಬಿಡಿಸ್ಕೊತಾಯಿದ್ರು. ನಾನು ಸ್ವಲ್ಪ ಬಿಡಿಸಿದ್ದೀನಿ. ಇದು ಸುಮ್ಮನೆ ತೋರಿಸಿದೆ ಅಷ್ಟೇ, ಬಿಡಿಸ್ಕೊಟ್ಟಿದ್ದೀನಿ. ಇದೆಲ್ಲ ಆದಮೇಲೆ ನನ್ನ ಮಗಳು ಅವ್ರ ಅಪ್ಪನ ಜೊತೆ ತಿಂಡಿ ತರೋಕ್ಕಂತ ಹೋಗಿದ್ಲು. ಅದಕ್ಕೆ ಎಲ್ಲ ತಿಂಡಿ ಕೊಡಿಸ್ಕೊಂಡು 2 ಲಾಲಿಪಾಪ್ ಮಾತ್ರ ಕೈಯಲ್ಲಿ ಇಟ್ಕೊಂಡಿದ್ಲು. ಅವಳಿಗೆ ಸ್ವೀಟ್ ತುಂಬ ಇಷ್ಟ ಆಗುತ್ತೆ. ನಾನೇ ಕೊಡಿಸ್ಬೇಡಿ ಅಂತ ಹೇಳ್ತೀನಿ, ಮಳೆ ಬರುತ್ತೆ ಅಂತ ಹೇಳಿ. ಅವರು ಅಪ್ಪ ಮತ್ತು ನಮ್ಮ ಮನೆಯವರು ಅಲ್ಲಿ ಕೆಲಸ ಮಾಡ್ತಾಯಿದ್ರು. ನನ್ನ ಮಗಳು ಅಲ್ಲೊಂದು ಬಸವನ ಹುಳ ಬರುತ್ತೆ ಗೊತ್ತಾ, ತೆಳ್ಕೊಂಡು ಮೆತ್ತಗೆ ಹುಳ ಸತ್ತೋಗಿತ್ತು. ಮೀಮಿ ಸತ್ತೋಗಿದೆ ಹೇಳ್ತಾಯಿದ್ಲು. ಪಾಪ ಅಲ್ವಾ, ಅವು ಏನು ಮಾಡುತ್ತೆ, ಕಾಲು ಕೈಗೆ ಸಿಕ್ಬಿಡುತ್ತೆ ಸಡನ್ನಾಗಿ, ಗೊತ್ತಾ, ಮೆತ್ತಗೆ ಹೋಗ್ತಿರುತ್ತಲ್ಲ, ಜೋರಾಗಿ ಹೋದರೆ ಹುಳ ಹೋಗ್ತಿದೆ ಅಂತ ಗೊತ್ತಾಗುತ್ತೆ. ಸೊ ನಾನು ನೋಡ್ಕೊಂಡು ಓಡಾಡಿ ಅಂತ ಅಂದೆ, ಹಂಗೂ ಅದು ಸತ್ತೋಗ್ಬಿಡ್ತು ಪಾಪ. ನೋಡಿ, ಇಷ್ಟು ಹೂವು ಸಿಕ್ತು. ಮತ್ತು ಅಪ್ಪ ಮಗಳು ನೋಡಿ ಅದೇ ಇದು ಕಪ್ಪೆ ಜಿಗಿತ ಮಾಡ್ತಿದ್ದಾರೆ. ಆಮೇಲೆ ಆನೆ ಮಾಡ್ತಿದ್ದಾರೆ. ನನಗಂತೂ ತುಂಬ ಅಂದರೆ ಖುಷಿ ಆಗೋಯ್ತು ಅಪ್ಪ ಮಗಳು ಹಂಗೆ ಆಟ ಆಡೋದು ನೋಡಿಬಿಟ್ಟು. ಮಕ್ಕಳಿಗೆ ಫೋನ್ ಕೊಡಿಸೋದಕ್ಕಿಂತ ಫೋನು ಈಗ ಬಿಡಲ್ಲ, ಅವರು ಆಟ ಮಾಡ್ತಾರೆ. ಬಟ್ ಅದ್ರ ಜೊತೆ ಈ ಥರ ಒಂದು ಸ್ವಲ್ಪ ಹೊತ್ತು ಆಟ ಆಡಿಸಿದ್ರೆ ಎಷ್ಟು ಖುಷಿ ಆಗುತ್ತಲ್ವ.
ನನಗಂತೂ ಹೂವು ಕಟ್ಟೋದು ಬಿಟ್ಟು ಅವ್ರನ್ನೇ ನೋಡ್ತಾ ಇದ್ದೆ. ಹೂವು ಕಟ್ಟೋದೇ ಮುಗೀಲಿಲ್ಲ. ಸೊ 7 ಗಂಟೆ ಕೂತ್ಕೊಂಡಿದ್ದಕ್ಕೆ ನನಗೆ 9 ಗಂಟೆ ಆಯಿತು. ಇವ್ರ ಆಟೋಗಳನ್ನೇ ನೋಡ್ಕೊಂಡು ಕೂತ್ಕೊಂಡ್ಬಿಟ್ಟೆ. ಯಾಕೆಂದರೆ ಮಳೆ ಅಂದರೆ ನಾನು ತೋರಿಸಿದ್ನಲ್ವ ಮೋಡಗಳು, ಮಳೆ ಜಾಸ್ತಿನೇ ಬಂತು. ಮಳೆ ಬಂದುಬಿಟ್ಟು ಕರೆಂಟು ಆಫ್ ಆಯ್ತಲ್ವ, ಅದಕ್ಕೋಸ್ಕರ ಇದು ಚಾರ್ಜಿಂಗ್ ಲೈಟಲ್ಲೇ ಇಷ್ಟು ಕಾಣಿಸ್ತಿತ್ತು. ನಾನು ಹೂವು ಕಟ್ತಿದ್ದೆ. ಫೈನಲಿ ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಕರೆಂಟ್ ಬಂತು. ನೋಡಿ ನಾನು ಇಷ್ಟೇ ಉದ್ದ ಕಟ್ಟಿದ್ದೆ ಅಷ್ಟೇ. ಇನ್ನು ಇನ್ನೂ ಇಷ್ಟು ಉದ್ದ ಇತ್ತು. ನನ್ನ ಮಗಳು ಬಂದು ನನಗೆ ಡಿಸ್ಟರ್ಬ್ ಮಾಡ್ತಿದ್ದಾಳೆ. ಅವಳಿಗೆ ಒಂದು ಸಲ ಏನಾದರೂ ಆಟ ತೋರಿಸ್ಕೊಟ್ರೆ ಅದನ್ನೇ ಕೇಳ್ತಾಳೆ. ಅಪ್ಪ ಬಾ ಅಂತ ತಲೆ ತಿಂತಾಳೆ. ಅದಕ್ಕೆ ಅವರಪ್ಪ ಇದು ಅವರು ಅಂದರೆ ಏನು ಗೊತ್ತಾ, ಆನೆ ಬತ್ತು ಆನೆ ಮಾಡೋ ಅಂತ ಹೇಳ್ಕೊಟ್ಟೆ. ಅದಾದಮೇಲೆ ಪಾಪ ಕೂರಿಸ್ಕೊಂಡು ಚೆನ್ನಾಗಿ ಆಟಾಡ್ಸಿದ್ರು. ಅವಳಿಗಂತೂ ಎಷ್ಟು ಖುಷಿ, ನೆನ್ನೆ ಅಂತೂ ಸಿಕ್ಕಾಪಟ್ಟೆ ಖುಷಿ, ಎಂಜಾಯ್ ಮಾಡ್ತಿದ್ಲು. ಇದೆಲ್ಲ ಆದಮೇಲೆ ಸ್ವಲ್ಪ ಹೊತ್ತು ತೋರಿಸ್ತೀನಿ ನೋಡಿ ಎಷ್ಟು ಗಲಾಟೆ ಮಾಡ್ತಾರೆ ಅಂತ. ಆನೆ ಊಟ ಏನು ಬೇಕು? ಆನೆ ಊಟ ಏನು ಬೇಕು? ಸಿನಿಮಾ ಆನೆ ಏ ಹುಷಾರೇ, ಬಾಯಿಗೆ ಬಾಯಿಗೆ ಟ್ರೈ ಹ್ಯಾಪಿ. ಕಪ್ಪೆ ಕಪ್ಪೆ ಮಾಡಿ, ಅದು ಆನೆ, ಕಪ್ಪೆ ಅಲ್ಲ ಹಿಂಗೆ. ಫೈನಲಿ ಇಷ್ಟು ಉದ್ದ ಆಯಿತು. ಇಷ್ಟು ಕಟ್ಟೋದಕ್ಕೆ ನನಗೆ 9 o'clock ಆಯಿತು. 7 o'clock ನೋಡಿ ಅಪ್ಪ ಮಗಳ ಆಟ ನೋಡಿಕೊಂಡು ಇಷ್ಟ ಆಯಿತು. ಥ್ಯಾಂಕ್ ಯು, ಬಾಯ್ ಬಾಯ್.